ನಮಸ್ಕಾರ. ಇವತ್ತಿನ ಮಾಹಿತಿ ಪುರುಷರ ಇನ್ಫರ್ಟಿಲಿಟಿ ಬಗ್ಗೆ ಪುರುಷರ ಬಂಜೆತನ ಬಗ್ಗೆ. ಅಂದರೆ ನಾವು ಎಷ್ಟೊಂದು ಸಲ ಸೆಮೆನ್ ಕೌಂಟ್ ಒಂದು ರಿಪೋರ್ಟ್ ಬಂದಾಗ ಅಜಸ್ಪರ್ಮಿಯಾ ಅಂತ ಬರುತ್ತೆ. ಇದು ಕಾಮನ್ ಆಗಿ ನೋಡ್ತಾ ಇದ್ದೀವಿ ಇತ್ತೀಚಿನ ಕಾಲದಲ್ಲಿ. 1ರಿಂದ 13% ಮೆನ್ ರಿಪೋರ್ಟ್ ತೊಗೊಂಡ್ಬರ್ತಾರೆ ಜೀರೋ ಕೌಂಟ್ ಅಂತ. ಅದ್ರ ಬಗ್ಗೆ ಮಾಹಿತಿ ಪಡೆಯೋಣ. ಅಜಸ್ಪರ್ಮಿಯಾ ಅಂದರೆ ಏನು ಅಂದರೆ, ನೀವು ಯಾವಾಗ 3 to 5 days ಗ್ಯಾಪ್ ಇಟ್ಕೊಂಡು ಸೆಮೆನ್ ಕೊಟ್ಟಾಗ ನಿಮ್ಮ ಸ್ಪರ್ಮ್ ಕೌಂಟು ಮಾಡ್ತೀವಲ್ಲ, ಆವಾಗ ಜೀರೋ ಕೌಂಟ್ ಬರುತ್ತೆ. ಅಂದ್ರೇನು, ಒಂದು ಸ್ಪರ್ಮ್ ಇರೋದಿಲ್ಲ, ಬರೀ ಪ್ಲಾಸ್ಮಾ ಇರುತ್ತೆ. ಅಂದ್ರೇನು, ಸೆಮೆನ್ ಪ್ಲಾಸ್ಮಾ ಮಾತ್ರ ಇರುತ್ತೆ, ರೌಂಡ್ ಸೆಲ್ಸ್ ಇರುತ್ತೆ, WBCs ಇರುತ್ತೆ, RBCs ಇರ್ಬೋದು ಅಷ್ಟೇ. ಇದನ್ನು ನಾವು ಕಂಡುಹಿಡಿದಾಗ ಮತ್ತೆ ಆಫ್ಟರ್ 1 month ಮತ್ತೆ ರಿಪೀಟ್ ಚೆಕ್ ಮಾಡ್ತೀವಿ. ಆ ಎರಡನೇ ಸ್ಯಾಂಪಲು ಮತ್ತೆ ಕೌಂಟು 0 ಅಂತ ಬಂದರೆ ಆಫ್ಟರ್ 15 days ಮತ್ತೆ ಇನ್ನೊಂದು ಕೌಂಟ್ ಮಾಡಿ. ಆಫ್ಟರ್ 3 ರಿಪೋರ್ಟ್ಸ್ ಅದು ನಿಲ್ ಕೌಂಟ್ ಅಂತ ಬಂದರೆ ಅಫ್ಕೋರ್ಸ್ ಅವಾಗ ಕನ್ಸಿಡರ್ ಮಾಡಬೇಕು ಜೀರೋ ಕೌಂಟ್ ಇದೆ ಅಂತ. ಇಲ್ಲಿ ನಿಲ್ ಕೌಂಟ್ ಅಂತ ಬಂದಾಗ ಏನು ಮಾಡಬೇಕು? ಆ್ಯಕ್ಚುಲಿ ಏನು ಮಾಡ್ತೀವಿ ಅಂದರೆ, ಪುರುಷರನ್ನ ಥರೋವಾಗಿ ಎಕ್ಸಾಮಿನೇಷನ್ ಮಾಡ್ತೀವಿ, ಹೆಡ್ ಟು ಟೋ. ಮತ್ತು ಅವ್ರ ಹಿಸ್ಟ್ರಿ ತೊಗೊಳ್ತೀವಿ. ಏನಾಗಿತ್ತು, ಚೈಲ್ಡ್ಹುಡಲ್ಲಿ ಏನಾದರೂ ಇಲ್ನೆಸ್ ಇದೆಯಾ, ಹುಟ್ಟಿದಾಗಿಂದ ಯಾವುದಾದ್ರು ಸರ್ಜರಿ ಆಗಿತ್ತಾ. ಎಷ್ಟೊಂದು ಸಲ ಚೈಲ್ಡ್ಹುಡಲ್ಲಿ ಕ್ರಿಪ್ಟಾಟಿಸಮ್ ಅಂತ ಬರುತ್ತೆ. ಅಂದ್ರೇನು, ಅನ್ಡಿಸೆಂಡ್ ಟೆಸ್ಟಿಸ್, ಅಂದರೆ ಟೆಸ್ಟಿಸು ಡಿಸೆಂಡ್ ಆಗಿರಲ್ಲ ಕೆಳಗಡೆ. ಅದು ತಂದೆ ತಾಯಿ ಅವಾಗೆ ಆಪ್ರೇಷನ್ ಮಾಡಿರ್ತಾರೆ, ಅಥವಾ ಇವನಿಗೂ ಗೊತ್ತಿರಲ್ಲ. ಅಡಲ್ಟ್ ಆದಾಗ ಒಂದೇ ಟೆಸ್ಟಿಸ್ ಇರುತ್ತೆ, ಅಥವಾ ಒಂದು ಟೆಸ್ಟಿಸ್ ಇದ್ದು ಇನ್ನೊಂದು ಟೆಸ್ಟಿಸ್ ಹೊರಗಡೆ ಇರುತ್ತೆ. ಆ ಒಂದು ಟೆಸ್ಟಿಸ್ ಕೆಳಗಡೆ ಬಂದರೂ ತುಂಬ ಚಿಕ್ಕದಿರುತ್ತೆ. ಅದೇ ನಾನ್ ಡಿಸೆಂಟ್ ಟೆಸ್ಟಿಸ್ ಅಂತಾರೆ. ಹಿಸ್ಟ್ರಿ ಆಫ್ ಚೈಲ್ಡ್ಹುಡ್ ಮಮ್ಸ್ ಅಂತ ಬರುತ್ತೆ. ಅಂದರೆ ಅಂದರೆ ಎಲ್ಲ ಎರಡು ಕಡೆ ಊತ ಬರೋದು. ಮಮ್ಸಿಂದ ಏನಾಗುತ್ತೆ ಅಂದರೆ, ಆ ಮಮ್ಸ್ ವೈರಸ್ಸಿಂದ ಆರ್ಕಿಟಿಸ್ ಅಂತ ಆಗುತ್ತೆ. ಆ ಟೆಸ್ಟಿಸ್ ಮೇಲೆ ಪರಿಣಾಮ ಬೀಳಿ ಆ ಟೆಸ್ಟಿಸಲ್ಲಿ ಇನ್ಫ್ಲಮೇಷನ್ ಮಾಡಿ ಎಲ್ಲ ಕಡಿಮೆ ಮಾಡುತ್ತೆ ಸೈಜ್ ಎಲ್ಲ. ಅದರಿಂದ ನಮ್ಮ ಪ್ರೊಡಕ್ಷನ್ ಆಫ್ ಸ್ಪರ್ಮ್ಸು ತುಂಬ ಕಡಿಮೆ ಆಗುತ್ತೆ. ಚೈಲ್ಡ್ಹುಡಲ್ಲಿ ಯಾವುದೋ ಒಂದು ಇಲ್ನೆಸ್ ಇರುತ್ತೆ, ಅಥವಾ ಕ್ಯಾನ್ಸರ್ ಇರ್ಬೋದು, ನಾನ್ ಹಾಡ್ಕಿನ್ಸ್ ಲಿಂಫೋಮಾ ಇರ್ಬೋದು, ಹಾಡ್ಕಿನ್ಸ್ ಲಿಂಫೋಮಾ ಇರ್ಬೋದು, ಅಥವಾ ಏನೋ ಗೊತ್ತಾಗಲ್ಲ, ಲುಕಿಮಿಯಾ ಇರ್ಬೋದು. ಅದರಿಂದ ನಾವು ಡ್ರಗ್ಸ್ ತೊಗೊಂಡಿರ್ತಾರೆ. ಅದರಿಂದ ಬೇಸಿಕ್ಕಾಗಿ ಆ ಚೈಲ್ಡ್ಹುಡಲ್ಲಿ ಎಲ್ಲ ಡೆಸ್ಟ್ ಆಗಿರುತ್ತೆ. ಆವಾಗ ಟೆಸ್ಟಿಸಿಂದ ಯಾವುದೇ ಸ್ಪರ್ಮ್ ಪ್ರೊಡಕ್ಷನ್ ಇಲ್ಲ. ಅಬ್ಸ್ಟ್ರಕ್ಟಿವ್ ಅಂದ್ರೇನು, ಬಟ್ ಟೆಸ್ಟಿಕಲ್ ಫೇಲ್ಯೂರ್ ಆಗುತ್ತೆ. ಅಂದರೆ ತುಂಬ ಜರ್ಮ್ ಸೆಲ್ಸ್ ಡಿಫೆಕ್ಟ್ಸ್ ಬರುತ್ತೆ. ಅಲ್ಲಿ ಯಾವುದು ಪ್ರೊಡಕ್ಷನ್ ಸೆಲ್ಸ್ ಇರುತ್ತಲ್ಲ, ಹಾರ್ಮೋನ್ಸಿಂದ ತುಂಬ ಡೆಫಿಷಿಯನ್ಸಿ ಆಗಿಬಿಟ್ಟು ಜರ್ಮ್ ಸೆಲ್ ಪ್ರೊಡಕ್ಷನೇ ಬರೋದಿಲ್ಲ. ಅದರಿಂದ ಸ್ಪರ್ಮ್ ಕೌಂಟು 0 ಆಗುತ್ತೆ. ಮತ್ತು ನಾನ್ ಅಬ್ಸ್ಟ್ರಕ್ಟಿವ್ ಅಂತ ಬರುತ್ತೆ. ಅಂದ್ರೇನು, ಆ ಟೆಸ್ಟಿಸಿಂದ ಆ ಒಂದು ಪೈಪ್ ಕನೆಕ್ಷನು ಪೆನಿಸ್ಗೆ ಕನೆಕ್ಷನ್ ಆಗುತ್ತೆ ಔಟ್ಸೈಡ್ ಹೋಗೋಕ್ಕೆ. ಆ ಪೈಪ್ ಏನಾದ್ರು ಬ್ಲಾಕ್ ಆದ್ರೂ ಅಬ್ಸ್ಟ್ರಕ್ಟಿವ್ ಅಜಸ್ಪರ್ಮಿಯಾ ಅಂತೀವಿ. ನಾನ್ ಅಬ್ಸ್ಟ್ರಕ್ಟಿವ್ ಅಂದ್ರೇನು, ಕೆಲವು ಹಾರ್ಮೋನ್ಸಿಂದ ಕಡಿಮೆ ಆಗೋದು, ಅಥವಾ ಟೆಸ್ಟಿಸ್ ಸೈಜಿಂದ ಕಡಿಮೆ ಆಗೋದು. ಸಿವಿಯರ್ ಗ್ರೇಡ್ 5 ವೆರಿಕೋಸಿಲ್ ಆಗಿಬಿಟ್ಟು ಟೆಸ್ಟಿಸ್ ಸೈಜ್ ತುಂಬ ಕಡಿಮೆ ಆಗಿಬಿಟ್ಟು ವಾಲ್ಯೂಮ್ ಮೇಲೆ ಚಿಕ್ಕದಾಗೋದು. ಡೈ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಿರೋರು, ಅಥವಾ ಪೊಲೀಸ್ ಈಗ ಕಂಟಾಮಿನೇಷನ್ ಎನ್ವೈರನ್ಮೆಂಟಲ್ಲಿ ಇರೋರು, ಅದು ತುಂಬ ಹೀಟಲ್ಲಿ ಕೆಲಸ ಮಾಡ್ತಿರೋದು, ಅಥವಾ ಕುಕ್ ಇರ್ತಾರೆ ನೋಡಿ, ಅವ್ರದ್ದು ಅಷ್ಟೇ ತುಂಬ ಸ್ಪರ್ಮ್ ಕೌಂಟ್ಸ್ ಎಲ್ಲ ತುಂಬ ಕಡಿಮೆ ಆಗ್ತದೆ. ಬಾಡಿ ಬಿಲ್ಡರ್ ಇರ್ತಾರೆ ನೋಡಿ, ಅಂದರೆ ತುಂಬ ವಿಗ್ರೆಸ್ ಆಗಿ ಎಕ್ಸಸೈಸ್ ಮಾಡಿ ಟೆಂಪ್ರೇಚರ್ ಜಾಸ್ತಿ ಮಾಡ್ಕೊಳ್ತಾರೆ, ಅವ್ರದ್ದು ಅಷ್ಟೇ ಕೌಂಟ್ 0 ಆಗಿರುತ್ತೆ. ರಿಗ್ಗಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ನೋಡಿ, ಅಂದರೆ ಟೆಂಪ್ರೇಚರ್ ಎಲ್ಲಿ ಜಾಸ್ತಿ ಇರುತ್ತೋ ಅಲ್ಲಿ ಆ ಟೆಸ್ಟಿಕಲ್ ವಾಲ್ಯೂಮ್ ಬರ್ತಾ ಕಡಿಮೆ ಆಗುತ್ತೆ. ಯಾಕೆ ಅಂದರೆ, ಆ ಟೆಸ್ಟಿಸ್ ಬೀಜ ಅನ್ನೋದು ತುಂಬ ಸೆನ್ಸಿಟಿವ್ ಟೆಂಪ್ರೇಚರ್ಗೆ. ಅದಕ್ಕೆ ನಮ್ಮ ಬಾಡಿಯಿಂದ ದೇಹದಿಂದ ಆಚೆ ಇದೆ ಅದು. ಅದಕ್ಕೆ ಟೆಂಪ್ರೇಚರು, ಬಾಡಿ ಟೆಂಪ್ರೇಚರ್ ಎಷ್ಟಿರೋದು 37, ಬಟ್ ಅದಕ್ಕೆ ಟೆಸ್ಟಿಸ್ ಬೇಕಾಗಿದ್ದು 36 ಬೇಕು, 35 ಬೇಕು. ಅದಕ್ಕೆ 2 ಡಿಗ್ರಿ ಕಡಿಮೆ ಇರಬೇಕು. ಸೊ ಇಂಥ ಒಂದು ಆಕ್ಯುಪೇಷನಲ್ ಹೆಜಾರ್ಡ್ಸಿಂದನೂ ನಮಗೆ ನಿಲ್ ಕೌಂಟ್ ಅಂತ ಬರುತ್ತೆ. ಅದನ್ನು ನಾವು ಕಂಡುಹಿಡಬೇಕು. ಅದನ್ನು ಕಂಡುಹಿಡ್ಬಿಟ್ಟು ಸೂಕ್ತವಾಗಿ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ. ಅವ್ರು ಪರೀಕ್ಷೆ ಮಾಡ್ತೀವಿ, ಅದು ವಾಲ್ಯೂಮ್ ಎಷ್ಟಿದೆ, ಅಬ್ಸ್ಟ್ರಕ್ಟಿವ್ ಇದೆಯಾ, ನಾನ್ ಅಬ್ಸ್ಟ್ರಕ್ಟಿವ್ ಇದೆಯಾ, ಮತ್ತು ಕೆಲವೊಂದು ಹಾರ್ಮೋನ್ ಟೆಸ್ಟ್ ಮಾಡ್ತೀವಿ, FSH, LH, ಟೆಸ್ಟೋಸ್ಟೆರಾನ್ ಮಾಡಿ, ಮತ್ತು ಶುಗರ್ ಟೆಸ್ಟ್ ಮಾಡ್ತೀವಿ, ಲಿಪಿಡ್ ಪ್ರೊಫೈಲ್ ಮಾಡ್ತೀವಿ. ಅವ್ರೆಲ್ಲ ಮಾಡಿಬಿಟ್ಟು ಎಲ್ಲ ಥರವಾಗಿ ಟೆಸ್ಟ್ ಮಾಡಿದಾಗ ನಮ್ಗೆ ಗೊತ್ತಾಗುತ್ತೆ ಇದು ಡಿಫೆಕ್ಟ್ ಇದೆ, ಈ ಥರ ಮಾಡ್ಬೋದು ಅಂತ. ಮತ್ತು ಎಷ್ಟೊಂದು ಸಲ ಏನಾಗುತ್ತೆ ಅಂದರೆ, ನಮಗೆ ಕಂಡುಹಿಡಬೇಕಾಗುತ್ತೆ ಅಲ್ಲಿ ಪ್ರೈಮರಿ ಜರ್ಮ್ ಸೆಲ್ಸ್ ಇದೆಯಾ, ಅಂದರೆ ಪ್ರೊಡಕ್ಷನ್ ಆಫ್ ಸ್ಪರ್ಮ್ಸ್ ಟೆಸ್ಟಿಸಿಂದ ಬರುತ್ತಾ ಇಲ್ಲ ಅಂತ. ಅವಾಗ ಏನು ಮಾಡ್ತೀವಿ, ಟೆಸ್ಟಿಕ್ಯುಲರ್ ಬಯಾಪ್ಸಿ ಅಂತ ಮಾಡ್ತೀವಿ. ಆ ಟೆಸ್ಟಿಕ್ಯುಲರ್ ಬಯಾಪ್ಸಿ ಮಾಡಿದಾಗ ಸ್ಪರ್ಮ್ ಪ್ರೊಡಕ್ಷನ್ ಇದೆಯಾ, ಯಾವ ಸ್ಟೇಜಲ್ಲಿ ಡೆವಲಪ್ ಆಗ್ತಾಯಿದೆ, ಅದು ಪ್ರೈಮರಿ ಸ್ಪರ್ಮಟೋಸೈಟ್ಸ್ ಇದೆಯಾ, ಸೆಕೆಂಡರಿ ಸ್ಪರ್ಮಟೋಸೈಟ್ಸ್ ಇದೆಯಾ, ಅಥವಾ ಅರೆಸ್ಟ್ ಆಗ್ತಿದೆಯಾ, ಅಡಲ್ಟ್ ಮ್ಯಾಚುರ್ ಸ್ಪರ್ಮಟೋಸೈಟ್ ಇದೆಯಾ ಅಲ್ವಾ, ಅಬ್ಸ್ಟ್ರಕ್ಟಿವ್ ಅಜಸ್ಪರ್ಮಿಯಾ, ನಾನ್ ಅಬ್ಸ್ಟ್ರಕ್ಟಿವ್ ಅಜಸ್ಪರ್ಮಿಯಾ ಥರ ನೋಡ್ತೀವಿ. ಎಷ್ಟೊಂದಲ್ಲಿ ಜೆನೆಟಿಕ್ ಕಾಸಸ್ ಇರುತ್ತೆ. ಕೆಲವೊಂದು ಜೀನ್ಸ್ ಬರುತ್ತೆ, AZC ಜೀನ್ ಅಂತ ಬರುತ್ತೆ. ಅಂದರೆ ಮೆನ್ನದು ಒಂದು ಕ್ಯಾರಟೈಪಿಂಗ್ ಮಾಡಿದಾಗ ಅವ್ರ ಜೀನ್ ಚೆಕ್ ಮಾಡ್ತೀವಿ, ಅಜಸ್ಪರ್ಮಿಯಾ ಜೀನ್ ಅಂತ ಬರುತ್ತೆ. ಸಪೋಸ್ ಅದರಲ್ಲಿ ABC ಅಂತ 3 ವೆರೈಟಿ ಇದೆ, ಯಾವ ಜೀನ್ ಡಿಫೆಕ್ಟ್ ಇದೆ ಅಂತ ನೋಡ್ತೀವಿ. ಯಾಕೆಂದರೆ ಇದು ಮಾಡೋದ್ರಿಂದ ಜೀನ್ ಡಿಫೆಕ್ಟ್ಸ್ ಇರೋದ್ರಿಂದ ಏನಾಗುತ್ತೆ ಅಂದರೆ, ಸಪೋಸ್ ನಿಮಗೆ ನಿಮ್ಮ ಸ್ಪರ್ಮಿಂದ ತೆಗೆದು ನಾವು ಟೆಸ್ಟಿಂಗ್ ಮುಖಾಂತರ ಮಾಡಿದ್ರೆ, ಮುಂದೆ ನಿಮ್ಮ ಮಗು ಗಂಡು ಮಗು ಆಗಿದ್ದರೆ ಅದ್ರ ಮಗುಗೆ ಇದೇ ರೀತಿ ನಿಮ್ಮ ಜೀನ್ಸು ಅದೇ ಹೋಗಿ ಅದಕ್ಕೂ ನಿಲ್ ಕೌಂಟ್ ಅಂತ ಬರುತ್ತೆ ಅಂತ ಹೇಳ್ತೀವಿ. ಅದಕ್ಕೋಸ್ಕರ ಆ ಅಜಸ್ಪರ್ಮಿಯಾ ಜೀನ್ ಅಂತ ಚೆಕ್ ಮಾಡ್ತೀವಿ. ಎಷ್ಟೊಂದು ಸಲ ನಾವು ಟಿಸಾಪೆಸಾ ಮೆಸ್ಸಾ ಅಂತ ಮಾಡ್ತೀವಿ. ಆ ಟಿಸಾಪೆಸಾ ಮಾಡಿದಾಗ ಅಂದರೆ ಪರ್ಕ್ಯೂಟಿನಸ್ ಎಪಿಡರ್ಮಸ್ ಸ್ಪರ್ಮ್ ಆಸ್ಪಿರೇಷನ್ ಅಂತ, ಅಲ್ಲಿ ಎಪಿಡರ್ಮಸ್ ಅಂತ ಇರುತ್ತೆ, ಅಲ್ಲಿಂದ ಒಂದು ಚಿಕ್ಕ ನೀಡ್ಲು ಹಾಕ್ಬಿಟ್ಟು ಅಂಡರ್ ಲೋಕಲ್ನೆಸ್ ತೆಗೆದು ಸ್ಪರ್ಮನ್ನು ಚೆಕ್ ಮಾಡ್ತೀವಿ ಲ್ಯಾಬಲ್ಲಿ. ಅದರಲ್ಲಿ ಅಡಲ್ಟ್ ಇದೆಯಾ, ಮ್ಯಾಚೂರ್ ಇದೆಯಾ, ಇಮ್ಯಾಚೂರ್ ಇದೆಯಾ, ಅಬ್ನಾರ್ಮಲ್ ಸ್ಪರ್ಮ್ಸ್ ಇದೆಯಾ ಎಲ್ಲ ಗೊತ್ತಾಗುತ್ತೆ. ಅದನ್ನಿದ್ದರೆ ಆ ಸ್ಪರ್ಮನ್ನು ಸ್ಟೋರ್ ಮಾಡಿಬಿಟ್ಟು ವೈಫ್ಗೆ ಟ್ರೀಟ್ಮೆಂಟ್ ಕೊಟ್ಟು ಥ್ರೂ IVF ಮಕ್ಕಳು ಮಾಡ್ಕೊಡ್ತೀವಿ. ಕೆಲವೊಂದೆಲ್ಲ ಸಮಸ್ಯೆಗಳು ಅಜಸ್ಪರ್ಮಿಯಲ್ಲಿ ಬರುತ್ತೆ.
ಅದ್ರ ಬಗ್ಗೆ ಇನ್ನೂ ಮಾಹಿತಿ ಕೊಡ್ತೀವಿ. ನೀವು ಡೈರೆಕ್ಟಾಗಿ ಬಂದು ಮೀಟ್ ಮಾಡಿದಾಗ ಅದನ್ನು ಓಪನ್ ಆಗಿ ನಿಮಗೆ ಯಾವ ಥರ ಮಾಡ್ತೀವಿ, ಹೇಗೆ ಮಾಡಬೇಕು ಅಂತ ನಮ್ಮ ಪ್ರೆಸೆಂಟೇಷನ್ ಇರುತ್ತೆ ಅಲ್ಲಿ ಅದನ್ನು ಹೇಳ್ಕೊಡ್ತೀವಿ.